ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಡೆಮಾಕ್ರಾಟ್ಗಳಿಗೆ ಒಂದು ಗೆಲುವು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ಅಮೆರಿಕದ ಜನರಿಗೆ ಸಿಕ್ಕ ಗೆಲುವು. ಡೆಮಾಕ್ರಟೈಕ್ ಪಕ್ಷವು ಮಂಗಳವಾರದಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿತು. ಇದು ಎಚ್ಚರಿಕೆಯ ಸಂಕೇತವನ್ನು ಕಳುಹಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಾವು ಭಿನ್ನಾಭಿಪ್ರಾಯ ಹೊಂದುವ ವಿಷಯವೆಂದರೆ ಅದಕ್ಕೆ ಕಾರಣಗಳು ಎಂದು ನಾನು ಭಾವಿಸುತ್ತೇನೆ. ಮತ್ತು ಡೊನಾಲ್ಡ್ ಟ್ರಂಪ್ ಕೇವಲ 9 ತಿಂಗಳುಗಳಿಂದ ಅಧಿಕಾರದಲ್ಲಿದ್ದಾರೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಟ್ರಂಪ್ ಭರವಸೆಗಳನ್ನು ಈಡೇರಿಸಿಲ್ಲ. ದಿನಸಿ ವಸ್ತುಗಳ ಬೆಲೆಗಳು ಇಂದಿಗಿಂತ ಈಗಲೂ ಹೆಚ್ಚಾಗಿವೆ. ಗ್ಯಾಸ್ ಬೆಲೆ ಏರುತ್ತಲೇ ಇದೆ. ಬಾಡಿಗೆಯು ನಿಯಂತ್ರಣ ಮೀರಿ ಹೋಗಿದೆ. ಅಮೆರಿಕದ ಅತಿ ದೊಡ್ಡ ನಗರವು ಸಮಾಜವಾದವನ್ನು ಅಳವಡಿಸಿಕೊಳ್ಳುವುದೇ ಮತ್ತು ಅದು ಯಶಸ್ವಿಯಾಗುವುದೇ ಎಂಬುದನ್ನು ನೋಡುವುದು ನಿಜವಾಗಿಯೂ ಆಸಕ್ತಿದಾಯಕವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಮಸ್ಕಾರ ಮತ್ತು ಟ್ರ್ಯಾಕಿಂಗ್ ಟ್ರಂಪ್ಗೆ ಸ್ವಾಗತ. ನಾನು ನಿಧಿ ರಾಜ್ದಾನ್. ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಜೋರಾನ್ ಮಮ್ದಾನಿ ಅವರ ಅದ್ಭುತ ಚುನಾವಣಾ ಗೆಲುವು ಇಂದು ನಮ್ಮ ಪ್ರಮುಖ ಗಮನವಾಗಿದೆ. 34 ವರ್ಷ ವಯಸ್ಸಿನಲ್ಲಿ ಅವರು 1 ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ನಗರದ ಅತ್ಯಂತ ಕಿರಿಯ ಮೇಯರ್, ಬಿಗ್ ಆಪಲ್ನ ಮೊದಲ ಮುಸ್ಲಿಂ ಮತ್ತು ಮೊದಲ ದಕ್ಷಿಣ ಏಷ್ಯಾದ ಮೇಯರ್ ಆಗಿದ್ದಾರೆ. ಅವರ ಪ್ರಚಾರವು ಬಾಡಿಗೆ ಸ್ಥಗಿತ, ಸಾರ್ವತ್ರಿಕ ಮಕ್ಕಳ ಆರೈಕೆ, ನಗರ ಚಾಲಿತ ದಿನಸಿ ಅಂಗಡಿಗಳು, ಸವಾರರಿಗೆ ಉಚಿತ ಸಾರ್ವಜನಿಕ ಬಸ್ಸುಗಳು ಮತ್ತು ಮಿಲಿಯನೇರ್ಗಳು ಹಾಗೂ ಕಾರ್ಪೊರೇಷನ್ಗಳ ಮೇಲಿನ ತೆರಿಗೆಗಳಂತಹ ದಿಟ್ಟ ಪ್ರಗತಿಪರ ಭರವಸೆಗಳ ಮೇಲೆ ಕೇಂದ್ರೀಕೃತವಾಗಿತ್ತು. ಇಷ್ಟೇ ಅಲ್ಲದೆ ಅವರ ತಳಮಟ್ಟದ ಚಳುವಳಿಯು ಸಾಮಾಜಿಕ ಮಾಧ್ಯಮದ ವೇಗ, ಸಣ್ಣ ದಾನಿಗಳು ಮತ್ತು ಯುವ ಹಾಗೂ ವೈವಿಧ್ಯಮಯ ಒಕ್ಕೂಟವನ್ನು ಬಳಸಿಕೊಂಡಿತು. ಅದು ಮೂಲಭೂತವಾಗಿ ಅವರನ್ನು ಅವರ ಹೆಚ್ಚು ಅನುಭವಿ ಪ್ರತಿಸ್ಪರ್ಧಿಗಳನ್ನು ಮೀರಿ ಮುಂದೆ ಸಾಗಿಸಿತು. ಈಗ ಡೆಮಾಕ್ರಾಟ್ಗಳಿಗೆ ಮಮ್ದಾನಿಯವರ ಗೆಲುವು ಮಧ್ಯಮ ಮಾರ್ಗವು ಬದಲಾಗುತ್ತಿರಬಹುದು ಮತ್ತು ಯುವ ಪ್ರಗತಿಪರ ಧ್ವನಿಗಳು ಇನ್ನು ಮುಂದೆ ಅಂಚಿನಲ್ಲಿಲ್ಲ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಕಳುಹಿಸುತ್ತದೆ. ಇದು ಪಕ್ಷವು ತನ್ನ ಮಧ್ಯಮವಾದಿ ನೆಲೆಯನ್ನು ದೂರ ಮಾಡಿಕೊಳ್ಳದೆ ಈ ಹೊಸ ಶಕ್ತಿಯನ್ನು ಅಳವಡಿಸಿಕೊಳ್ಳಲು ತನ್ನನ್ನು ತಾನು ಪುನರ್ರೂಪಿಸಿಕೊಳ್ಳಬಹುದೇ ಎಂಬ ಒಂದು ವ್ಯೂಹಾತ್ಮಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ರಿಪಬ್ಲಿಕನರಿಗೆ ಮತ್ತು ನಿರ್ದಿಷ್ಟವಾಗಿ ಡೊನಾಲ್ಡ್ ಟ್ರಂಪ್ಗೆ ಈ ಫಲಿತಾಂಶವು ಒಂದು ಎಚ್ಚರಿಕೆಯ ಗಂಟೆಯಾಗಿ ಮೊಳಗುತ್ತದೆ. ಸ್ವಯಂ ಘೋಷಿತ ಡೆಮಾಕ್ರೆಟಿಕ್ ಸಮಾಜವಾದಿಯೊಬ್ಬರು ಈಗ ಅಮೆರಿಕದ ಅತಿ ದೊಡ್ಡ ನಗರವನ್ನು ಮುನ್ನಡೆಸುತ್ತಿದ್ದಾರೆ ಮತ್ತು ಅವರು ತಮ್ಮ ವಿಜಯೋತ್ಸವದ ಭಾಷಣದಲ್ಲಿ ಟ್ರಂಪ್ಗೆ ವಾಲ್ಯೂಮ್ ಹೆಚ್ಚಿಸಲು ಹೇಳಿ ನಿರ್ಭಿಡೆಯಿಂದ ನೇರವಾಗಿ ಸವಾಲು ಹಾಕಿದರು. Om ವೇಗವನ್ನು ಅನುಭವಿಸಿದ ರಿಪಬ್ಲಿಕನ್ ಈಗ ಇನ್ನೊಂದು ಮತ್ತು ಯುವ ಪ್ರೀಕ್ಸ್ಗಳನ್ನು ದುರ್ಬಲತೆ ಸಂಕೇತವಾಗಿ ನೋಡಬಹುದು. ಇದು ವಿಶೇಷವಾಗಿ ಮುಖ್ಯವಾಗಿದೆ, ಯಾಕೆಂದರೆ ಯುಎಸ್ನಲ್ಲಿನ ಮಧ್ಯಂತರ ಚುನಾವಣೆಗಳು ಇನ್ನು ಕೇವಲ 1 ವರ್ಷದ ಅಂತರದಲ್ಲಿವೆ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗೆಲುವು ಕೇವಲ ನ್ಯೂಯಾರ್ಕ್ಗೆ ಸಂಬಂಧಿಸಿದ್ದಲ್ಲ, ಇದು ಪಕ್ಷದ ಗುರುತಿಗೆ, ಸಂದೇಶ ರವಾನೆಯ ತಂತ್ರಕ್ಕೆ ಮತ್ತು ಅಮೆರಿಕದಲ್ಲಿನ ರಾಷ್ಟ್ರೀಯ ಚುನಾವಣೆಗಳ ಭವಿಷ್ಯಕ್ಕೆ ಒಂದು ನಿರ್ಣಾಯಕ ಘಟ್ಟವಾಗಿರಬಹುದು. ಪ್ರಾಸಂಗಿಕವಾಗಿ ತಮ್ಮ ವಿಜಯೋತ್ಸವದ ಭಾಷಣದಲ್ಲಿ ಶ್ರೀ ಮಮ್ದಾನಿ ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರನ್ನು ಉಲ್ಲೇಖಿಸಿದರು. ನಿಮ್ಮ ಮುಂದೆ ನಿಂತಿರುವಾಗ ನನಗೆ ಜವಾಹರಲಾಲ್ ನೆಹರು ಅವರ ಮಾತುಗಳು ನೆನಪಾಗುತ್ತವೆ. ಇತಿಹಾಸದಲ್ಲಿ ಅಪರೂಪಕ್ಕೊಮ್ಮೆ ಒಂದು ಕ್ಷಣ ಬರುತ್ತದೆ, ನಾವು ಹಳೆಯದರಿಂದ ಹೊಸದಕ್ಕೆ ಕಾಲಿಟ್ಟಾಗ, ಒಂದು ಯುಗಾಂತ್ಯವಾದಾಗ ಮತ್ತು ಬಹುಕಾಲದಿಂದ ದಮನಿತವಾಗಿದ್ದ ರಾಷ್ಟ್ರದ ಆತ್ಮವು ಅಭಿವ್ಯಕ್ತಿಯನ್ನು ಕಂಡುಕೊಂಡಾಗ. ಇಂದು ರಾತ್ರಿ ನಾವು ಹಳೆಯದರಿಂದ ಹೊಸದಕ್ಕೆ ಕಾಲಿಟ್ಟಿದ್ದೇವೆ. ಮತ್ತು ಇಂದು ಡಿಕೋಡರ್ನಲ್ಲಿ ನಮ್ಮೊಂದಿಗೆ ಸೇರುತ್ತಿರುವ ಜಾರ್ಜಿಯಾದ ಮೇಬಲ್ಟನ್ನ ಮೇಯರ್ ಮೈಕಲ್ ಓವೆನ್ಸ್ ಅವರನ್ನು ನಮ್ಮೊಂದಿಗೆ ಪಡೆದಿರುವುದಕ್ಕೆ ನಮಗೆ ಸಂತೋಷವಾಗಿದೆ. ಅವರು ಡೆಮಾಕ್ರಾಟ್ ಮತ್ತು ನಮಗಾಗಿ ಸಮಯ ತೆಗೆದುಕೊಂಡು ಇದನ್ನು ಮಾಡುತ್ತಿರುವುದು ನಿಜಕ್ಕೂ ಅವರ ಒಳ್ಳೆತನ. ಮತ್ತು ಲಾಸ್ ಆಂಜಲೀಸ್ನಿಂದ ನಮ್ಮೊಂದಿಗೆ ಸೇರುತ್ತಿರುವ ರಿಪಬ್ಲಿಕನ್ ಕಾರ್ಯತಂತ್ರದ ತಂತ್ರಜ್ಞ ಮ್ಯಾಟ್ ಕ್ಲಿಂಕ್ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತಿಸಲು ನಮಗೆ ತುಂಬಾ ಸಂತೋಷವಾಗಿದೆ. ಅವರಿಗೆ ಬೆಳಗ್ಗೆ ತುಂಬಾ ಬೇಗ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು. ಮೇಯರ್ ಓವೆನ್ಸ್, ನಾನು ನಿಮ್ಮೊಂದಿಗೆ ಪ್ರಾರಂಭಿಸಲು ಬಯಸುತ್ತೇನೆ. ಈ ಗೆಲುವು ಎಷ್ಟು ಮಹತ್ವದ್ದು ಕೇವಲ ನ್ಯೂಯಾರ್ಕ್ನಲ್ಲಿ ಡೆಮಾಕ್ರಾಟ್ಸ್ಗಳಿಗೆ ಮಾತ್ರವಲ್ಲ, ವರ್ಜೀನಿಯಾ ಮತ್ತು ನ್ಯೂ ಜೆರ್ಸಿಯಲ್ಲಿಯೂ ಸಹ ಡೆಮಾಕ್ರಾಟ್ಸ್ಗಳು ಪ್ರಮುಖ ಗವರ್ನರ್ಶಿಪ್ಗಳನ್ನು ಗೆದ್ದಿದ್ದಾರೆ. ಇದು ನಿಮ್ಮ ಪಕ್ಷಕ್ಕೆ ಏನನ್ನು ಅರ್ಥೈಸುತ್ತದೆ ಮತ್ತು ನಿಮಗೆ ತಿಳಿದಿರುವಂತೆ ಅಮೆರಿಕನ್ ರಾಜಕೀಯದಲ್ಲಿನ ಈ ನಿರ್ದಿಷ್ಟ ಕ್ಷಣಕ್ಕೆ ಇದರ ಅರ್ಥವೇನು? ಧನ್ಯವಾದಗಳು ಮತ್ತು ನಾನು ಇಲ್ಲಿ ಆಗಮಿಸುತ್ತಿರುವುದಕ್ಕೆ ಆಭಾರಿಯಾಗಿದ್ದೇನೆ. ಹೌದು, ಈ ಚುನಾವಣೆಯಲ್ಲಿ ನಾವು ಕಂಡಿದ್ದು ದೇಶದಾದ್ಯಂತ ಕರಾವಳಿಯಿಂದ ಕರಾವಳಿಗೆ, ಉತ್ತರದಿಂದ ದಕ್ಷಿಣಕ್ಕೆ ಅಮೆರಿಕವು ತಿರುಗಿ ಮಾತನಾಡುತ್ತಿರುವುದು ಮತ್ತು ಈ ಟ್ರಂಪ್ ಆಡಳಿತದಿಂದ ಅವರು ಎಷ್ಟು ಅಸಂತುಷ್ಟರಾಗಿದ್ದಾರೆ ಹಾಗೂ ಪೊಳ್ಳು ಭರವಸೆಗಳು ಮತ್ತು ಭಯ ಮತ್ತು ಜನರಲ್ಲಿರುವ ಕೇವಲ ತೀವ್ರ ಹತಾಶೆಯ ಬಗ್ಗೆ ಜನರು ಎಷ್ಟು ನಿರಾಶೆಗೊಂಡಿದ್ದಾರೆ ಎಂಬುದನ್ನು ಗಟ್ಟಿಯಾಗಿ ಹೇಳುತ್ತಿರುವುದು. ನಿಮ್ಗೆ ಗೊತ್ತಲ್ಲ, ಆ ಗೆಲುವು
ಮಮ್ದಾನಿ ಮಾತ್ರವಲ್ಲ, ಇತರರು ಸಾಧಿಸಿದ್ದು. ನೀವು ಕೆಲವು ಗವರ್ನರ್ ಚುನಾವಣೆಗಳ ಬಗ್ಗೆ ಪ್ರಸ್ತಾಪಿಸಿದ್ದೀರಿ. ಇಲ್ಲಿಯೇ ಜಾರ್ಜಿಯಾ ರಾಜ್ಯದಲ್ಲಿ ನಾವು ಇಬ್ಬರು ರಾಜ್ಯಾದ್ಯಂತ ಜನಾಂಗೀಯವಾದಿಗಳನ್ನು ಸಾರ್ವಜನಿಕ ಸೇವಾ ಆಯೋಗಕ್ಕೆ ಆಯ್ಕೆ ಮಾಡಿದ್ದೇವೆ. ಇದು ಮೊದಲ ಬಾರಿಗೆ ಇತಿಹಾಸದಲ್ಲಿ ಅವರು ಮತ ಚಲಾಯಿಸುವುದನ್ನು ನಾನು ನೋಡಲು ಬಯಸುತ್ತೇನೆ. ಡೆಮಾಕ್ರಾಟ್ಗಳು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಇಬ್ಬರು ರಿಪಬ್ಲಿಕನ್ನರನ್ನು ಹೊರಹಾಕಲು ಸಾಧ್ಯವಾಯಿತು. ಅದರಿಂದ ನಾವು ಇದನ್ನು ಮತ್ತೆ ಮತ್ತೆ ನೋಡಿದ್ದೇವೆ. ಇದು ಬಹುತೇಕ ಸ್ಪಷ್ಟವಾದ ಸಂದೇಶವಾಗಿದೆ. ಏನಂದ್ರೆ, ಜನರು ಕೋಪದ ಮೇಲೆ ನಿರ್ಮಿತವಾದ, ಒಳ್ಳು ಭರವಸೆಗಳ ಮೇಲೆ ನಿರ್ಮಿತವಾದ ರಾಜಕೀಯದಿಂದ ಬೇಸತ್ತಿದ್ದಾರೆ. ಜನರು ಇನ್ನೂ ಹೆಚ್ಚಿನದನ್ನು ಬಯಸುತ್ತಾರೆ. ಮತ್ತು ನಿಮಗೆ ಗೊತ್ತಾ, ಯುವಕರು ಮುಂದೆ ಬಂದಿದ್ದು ಕೂಡ ನನ್ನ ಪ್ರಕಾರ ಬಹಳ ಸ್ಪಷ್ಟವಾಗಿತ್ತು. ನಾವು ಯಾವಾಗ್ಲೂ ಕಾಯ್ತಾ ಹೇಳ್ತೀವಿ, ನಿಮ್ಗೆ ಗೊತ್ತಲ್ಲ, ಯುವಕರು ಹೊರಬರಲು ಇದು ಸಮಯ ಎಂದು. ಮತ್ತು ನಿಮ್ಗೆ ಗೊತ್ತಾ, ನಮ್ಮ ಯುವಕರು ಹೊರಬರುವುದರೊಂದಿಗೆ ಮತ್ತೆ ಕರಾವಳಿಯಿಂದ ಕರಾವಳಿಯವರೆಗೆ ಮೈತ್ರಿಗಳು ರಚನೆಯಾದವು. ಕಾಲೇಜ್ ಕ್ಯಾಂಪಸ್ಗಳು ಗರಿಗೆದರಿದ್ದವು. ಮತ್ತು ನಿಮ್ಗೆ ಗೊತ್ತಾ, ನಾನು ನಿಜವಾಗಿಯೂ ಭಾವಿಸುತ್ತೇನೆ, ಇದು ವೈವಿಧ್ಯತೆಯನ್ನು ಅಪ್ಪಿಕೊಂಡು ಎಲ್ಲೆಡೆ ಇರುವ ಪ್ರತಿಯೊಬ್ಬರನ್ನು ಅಪ್ಪಿಕೊಂಡು ಜನರು ಹೊರಬಂದಿದ್ದರ ಬಗ್ಗೆ ಆಗಿತ್ತು. ನೀವು ಮತದಾನದ ಪ್ರಮಾಣವನ್ನು ನೋಡಿದಾಗ, ಬೆಂಬಲಿಸಲು ಬರುತ್ತಿದ್ದ ಜನರ ಬಗೆಯನ್ನು ನೋಡಿದಾಗ, ನೀವು ದೇಶದಾದ್ಯಂತ ಸ್ವತಂತ್ರರು ಮತ್ತು ಮಿತವಾದಿಗಳನ್ನು ನೋಡಿದಾಗ ನನಗೆ ಅನಿಸುವುದಿಲ್ಲ. ನಿಮ್ಗೆ ಗೊತ್ತಾ, ಇದರಲ್ಲಿನ ಹೆಚ್ಚಿನ ಅಂಶಗಳು ಸಂಬಳಗಳು, ಹಂಬಳಗಳು ಹೇಗೆ ಸ್ಥಗಿತಗೊಂಡಿವೆ, ವಸತಿ ಹೇಗೆ ಕೈಗೆಟುಕದಾಗಿದೆ, ಇರುವವರು ಮತ್ತು ಇಲ್ಲದವರ ನಡುವಿನ ಅಂತರವನ್ನು ನಾವು ಹೇಗೆ ಮುಚ್ಚಬೇಕು ಎನ್ನುವುದರ ಕುರಿತು ಬಹಳ ಸ್ಪಷ್ಟವಾಗಿದ್ದವು. ನನ್ನ ಪ್ರಕಾರ ಅದು ನಿಜವಾಗಿಯೂ ಎಲ್ಲೆಡೆ ಇದ್ದ ಪ್ರಮುಖ ಸಂದೇಶವಾಗಿತ್ತು. ಆದರೆ ನೀವು ಅದನ್ನು ಬಹಳ ಪ್ರಗತಿಪರ ಅಭ್ಯರ್ಥಿಗಳಿಂದ ಆಗುವುದನ್ನು ನೋಡಿದ್ದೀರಿ. ಆದರೆ ನೀವು ಅದನ್ನು ಹೆಚ್ಚು ಮುಖ್ಯ ವಾಹಿನಿಯ ಡೆಮಾಕ್ರಾಟ್ಸ್ ಗಳಿಂದ ಆಗುವುದನ್ನು ನೋಡಿದ್ದೀರಿ. ಇದು ಎಲ್ಲಾ ಕಡೆಗಳಲ್ಲಿ ಡೆಮಾಕ್ರಾಟ್ಗಳಿಗೆ ಸಿಕ್ಕ ಗೆಲುವು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ಅಮೆರಿಕಾದ ಜನರಿಗೆ ಸಿಕ್ಕ ಗೆಲುವು. ಇದು ಪ್ರತಿದಿನ ಹೊರಗೆ ಹೋಗಿ, ಕೆಲಸಕ್ಕೆ ಹೋಗಿ, ಮನೆಗೆ ಬಂದು ಬಿಲ್ಗಳನ್ನು ಪಾವತಿಸಬೇಕಾಗಿರುವ ಮತ್ತು ಜೀವನ ನಿರ್ವಹಿಸಲು ಹೆಣಗಾಡುವ ಜನರಿಗಾಗಿ ಇದು ಅವರಿಗೆ ಸಿಕ್ಕ ಗೆಲುವು. ಆದರೆ ನಾನು ನಿಮ್ಮನ್ನು ಕೇಳಬಹುದೇ, ಇದು ಆಸಕ್ತಿದಾಯಕವಾಗಿದೆ, ನಿಮಗೆ ಗೊತ್ತಾ, ಶ್ರೀ ಮಮ್ದಾನಿ ಅವರ ಪ್ರಚಾರ ಇದು ಕೈಗೆಟುಕುವಿಕೆ, ಜೀವನ ವೆಚ್ಚದ ಮೇಲೆ ಹೆಚ್ಚು ಗಮನ ಹರಿಸಿತು ಮತ್ತು 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 ಅದು ನಿಜವಾಗಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಅವರಿಗೆ ಮತ ಚಲಾಯಿಸಲು ಹೊರತಂದಿತು. ವ್ಯಾಪ್ತಿಯ ಇನ್ನೊಂದು ತುದಿಯಲ್ಲಿ ಕೇವಲ 1 ವರ್ಷದ ಹಿಂದೆ ಡೊನಾಲ್ಡ್ ಟ್ರಂಪ್ ನಿಖರವಾಗಿ ಅದರ ಮೇಲೆಯೇ ಗೆದ್ದರು. ಆದರೆ ಸೈದ್ಧಾಂತಿಕ ವ್ಯಾಪ್ತಿಯ ಇನ್ನೊಂದು ತುದಿಯಲ್ಲಿ ಅಲ್ಲವೇ? ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ಕಳೆದ ವರ್ಷ ಟ್ರಂಪ್ ಮತ್ತು ರಿಪಬ್ಲಿಕನ್ ಪಕ್ಷಕ್ಕೆ ನಿಜವಾಗಿಯೂ ಏನು ಬದಲಾಗಿದೆ? ನಾವು ನಮ್ಮ ಮುಂದಿರುವ ಈ ಸ್ಪಷ್ಟವಾದ ಸಮಸ್ಯೆಯನ್ನು ನಾವು ಕಡೆಗಣಿಸುವಂತಿಲ್ಲ ಎಂದು ನನಗೆ ಅನಿಸುತ್ತದೆ. ಇದು ಅಮೆರಿಕಾದ ಸರ್ಕಾರದ ಇತಿಹಾಸದಲ್ಲಿ ಅತಿ ದೀರ್ಘವಾದ ಸ್ಥಗಿತ ಮತ್ತು ಅದು ಇದರಲ್ಲಿ ಒಂದು ಪಾತ್ರ ವಹಿಸಿದೆ ಎನ್ನುವುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಆದ್ರೆ ನಿಮ್ಗೆ ಗೊತ್ತಲ್ಲ, ನಾನು ಪೊಳ್ಳು ಭರವಸೆಗಳ ಬಗ್ಗೆ ಮಾತಾಡುವಾಗ ಬಹಳಷ್ಟು ಪೊಳ್ಳು ಭರವಸೆಗಳಿವೆ ಆಗಲಿವೆ. ಡೆಮಾಕ್ರಾಟ್ ಅಷ್ಟೇ ಅಲ್ಲ, ರಿಪಬ್ಲಿಕನ್ ಪಕ್ಷದ ಕಡೆಯಲ್ಲೂ ಬಹಳಷ್ಟು ಜನರು ಪೊಳ್ಳು ಭರವಸೆಗಳನ್ನು ಕಂಡಿದ್ದಾರೆ ಎಂದು ನನಗೆ ಅನಿಸುತ್ತದೆ. ಅವರು ಕೆಸರನ್ನು ಬಡಿದು ಮಾಡುವ ಬಗ್ಗೆ ಎಲ್ಲಾ ಮಾತುಗಳನ್ನು ಕೇಳಿದ್ರು ಮತ್ತು ಸ್ಪಷ್ಟವಾಗಿ ಹೇಳಬೇಕೆಂದ್ರೆ ಅದು ಆಗ್ಲೇ ಇಲ್ಲ. ಈ ಜೌಗು ಪ್ರದೇಶವು ಇನ್ನಷ್ಟು ಜೌಗಾಗಿದೆ. ಈಗ ಅದು ಹಿಂದೆಂದಿಗಿಂತಲೂ ಹೆಚ್ಚು ಜೌಗಾಗಿದೆ ಮತ್ತು ಅಮೆರಿಕಾದ ಜನರು ಅದನ್ನು ತಿರಸ್ಕರಿಸುತ್ತಿದ್ದಾರೆ ಎಂದು ನನಗೆ ಅನಿಸುತ್ತದೆ. ಆದ್ರೆ ನೀವು ಹೇಳಿದ್ದು ಸರಿ, ಟ್ರಂಪ್ ಅಧ್ಯಕ್ಷಗಿರಿಯು ಸಾಮಾನ್ಯ ಮನುಷ್ಯನಿಗೆ ಏನಾದರೂ ಒಳ್ಳೆಯದನ್ನು ಮಾಡಲಿದೆ ಎಂದು ಭಾವಿಸಿದ್ದ ಬಹಳಷ್ಟು ಜನರಿದ್ದರು, ಅಲ್ಲವೇ? ಕಷ್ಟಪಡುತ್ತಿದ್ದ ಜನರಿಗೆ ಅದು ಏನಾದರೂ ಒಳ್ಳೆಯದನ್ನು ಮಾಡಲಿದೆ ಎಂದಿತ್ತು. ಹೆಚ್ಚು ಅಗತ್ಯವಿದ್ದ ಜನರಿಗೆ ಅದು ಏನಾದರೂ ಒಳ್ಳೆಯದನ್ನು ಮಾಡಲಿದೆ ಎಂದಿತ್ತು. ಮತ್ತು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಟ್ರಂಪ್ ಭರವಸೆಗಳನ್ನು ಈಡೇರಿಸಿಲ್ಲ. ದಿನಸಿ ವಸ್ತುಗಳ ಬೆಲೆ ಹಿಂದೆ ಇದ್ದುದಕ್ಕಿಂತ ಇನ್ನೂ ಹೆಚ್ಚಾಗಿದೆ. ಇಂಧನದ ಬೆಲೆ ಏರುತ್ತಲೇ ಇದೆ. ಬಾಡಿಗೆಯು ಮಾಡಬಹುದು, ಬಾಡಿಗೆಯು ನಿಯಂತ್ರಣ ಮೀರಿದೆ. ಹಾಗಾಗಿ ಭರವಸೆಗಳು ನಿಜ ಇರಬೇಕಂದ್ರೆ ಟೊಳ್ಳಾಗಿದ್ದವು ಮತ್ತು ಅಮೆರಿಕದ ಜನರು ಅವುಗಳನ್ನು ತಿರಸ್ಕರಿಸಿದ್ದಾರೆ. ಶ್ರೀ ಕ್ಲಿಂಗ್, ಈ ಚರ್ಚೆಯಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವುದಾದರೆ ಈ ಫಲಿತಾಂಶಗಳಿಂದ ಈ ಕ್ಷಣದಲ್ಲಿ ರಿಪಬ್ಲಿಕನ್ನರು ಚಿಂತಿಸಬೇಕೆಂದು ನೀವು ಹೇಳುತ್ತೀರಾ? ಸರಿ, ನೋಡಿ, ಖಂಡಿತವಾಗಿಯೂ ನಿಮಗೆ ಗೊತ್ತಲ್ಲ, ಯಾರಿಗೂ ಸೋಲು ಇಷ್ಟವಾಗುವುದಿಲ್ಲ. ಮತ್ತು ನಾನು ಭಾವಿಸುತ್ತೇನೆ, ಸಮಗ್ರವಾಗಿ ಮೇಯರ್ ಹೇಳಿದ್ದು ಸರಿ. ಅದೇನೆಂದರೆ, ಡೆಮಾಕ್ರೆಟಿಕ್ ಪಕ್ಷವು ಮಂಗಳವಾರದಂದು ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಭಾವಿಸುತ್ತೇನೆ, ನಿಜ ಹೇಳಬೇಕೆಂದರೆ ಅವರು ನ್ಯೂಜೆರ್ಸಿ ಮತ್ತು ವರ್ಜೀನಿಯಾದಲ್ಲಿನ ಸ್ಪರ್ಧೆಗಳನ್ನು ಮೊದಲಿನಿಂದಲೂ ಸೋಲಲಿದ್ದರು. ಆದರೆ ಸೋಲಿನ ಅಂತರ ನನ್ನ ಪ್ರಕಾರ ಜನರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಬೇಕು. ಆದರೆ
ಮೇಯರ್ ಹೇಳಿದ್ದು ಸರಿ ಎಂದು ನಾನು ಖಂಡಿತವಾಗಿ ಭಾವಿಸುತ್ತೇನೆ. ನಿಮಗೆ ಗೊತ್ತಲ್ಲ, ಅವರು ಜಾರ್ಜಿಯಾದಲ್ಲಿರುವ ಇಬ್ಬರು ಸಾರ್ವಜನಿಕ ಸೇವಾ ಆಯುಕ್ತರ ಬಗ್ಗೆ ಮಾತನಾಡಿದರು. ಅದಲ್ಲದೆ ಮಿಸ್ಸಿಸಿಪ್ಪಿ ರಾಜ್ಯದಲ್ಲಿ ರಿಪಬ್ಲಿಕನರು ಮಹಾಬಹುಮತವನ್ನು ಕಳೆದುಕೊಂಡರು. ಹಾಗಾಗಿ ಇದು ಒಂದು ಎಚ್ಚರಿಕೆಯ ಸಂಕೇತವನ್ನು ಕಳುಹಿಸುತ್ತದೆ ಎಂದು ನಾನು ಖಂಡಿತವಾಗಿಯೂ ಭಾವಿಸುತ್ತೇನೆ. ಅದರ ಕಾರಣಗಳ ಬಗ್ಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯವಿದೆ ಎಂದು ನಾನು ಭಾವಿಸುತ್ತೇನೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು ಕೇವಲ 9 ತಿಂಗಳುಗಳಾಗಿವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ನಾನು ಖಂಡಿತವಾಗಿಯೂ ಭಾವಿಸುತ್ತೇನೆ, ಸಾಮಾನ್ಯವಾಗಿ ಮತದಾರರು ಕೇವಲ ಸಿಟ್ಟಿನ ಮನಸ್ಥಿತಿಯಲ್ಲಿದ್ದಾರೆ ಮತ್ತು ಅಂತಿಮವಾಗಿ ಅವರಿಗೆ ರಾಜಕಾರಣಿಗಳು ಬೇಕು ಮತ್ತು ನಿಮ್ಮ ಹೆಸರಿನ ಹಿಂದೆ R ಅಥವಾ D ಇದೆಯೇ ಎಂದು ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿಗೆ ಸಹಾಯ ಮಾಡಲು ರಾಜಕಾರಣಿಗಳನ್ನು ಬಯಸುತ್ತಾರೆ. ಮತ್ತು ಇದೀಗ ಕೆಲವು ವಿಷಯಗಳು ಉತ್ತಮವಾಗಿದ್ದರೂ ಗ್ಯಾಸೋಲಿನ್ ಬೆಲೆಗಳು ಕಡಿಮೆಯಾಗಿವೆ, ಮೊಟ್ಟೆ ಬೆಲೆಗಳು ಕಡಿಮೆಯಾಗಿವೆ, ದಿನಸಿ ವಸ್ತುಗಳು ಇನ್ನೂ ದುಬಾರಿಯಾಗಿವೆ, ಸಾಮಾನ್ಯವಾಗಿ ಇಂಧನ ವೆಚ್ಚಗಳು ಇನ್ನೂ ಹೆಚ್ಚಾಗಿವೆ ಮತ್ತು ನನ್ನ ಪ್ರಕಾರ ಇದೀಗ ಅಧಿಕಾರದ ಸೂತ್ರಗಳನ್ನು ಹಿಡಿದಿರುವ ಪಕ್ಷ ಅಂದರೆ ರಿಪಬ್ಲಿಕನ್ನರೊಂದಿಗೆ ಅವರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇದರರ್ಥ ಅವರು 2026ಕ್ಕೆ ಅವನತಿ ಹೊಂದುತ್ತಾರೆ ಎಂದಲ್ಲ. ಇದರರ್ಥ ಕೇವಲ 9 ತಿಂಗಳ ನಂತರ ಅವರು ಇದನ್ನು ನೋಡಬೇಕು ಮತ್ತು ಅವರು ಹೇಳಬೇಕು, ಸರಿ, ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು, ನಾವು ಕೆಲವು ವಿಷಯಗಳನ್ನು ವಿಭಿನ್ನವಾಗಿ ಮಾಡಬೇಕು. ಆದ್ದರಿಂದ ಅದು ನಿಮಗೆ ಗೊತ್ತಾ, ಕೆಲವೊಮ್ಮೆ ಒಂದು ಸಣ್ಣ ವಾಸ್ತವದ ಅರಿವು ಒಳ್ಳೆಯದು. ಏನನ್ನು ವಿಭಿನ್ನವಾಗಿ ಮಾಡಬೇಕಾಗಿದೆ ಎಂದು ನೀವು ಹೇಳುತ್ತೀರಿ. ಹಾಗಾದರೆ ಇದಕ್ಕೆ ಮಿಸ್ಟರ್ ಅವರೇ ಜವಾಬ್ದಾರರಾಗಬೇಕು ಎಂದು ನೀವು ಹೇಳುತ್ತೀರಾ? ಟ್ರಂಪ್ ಅವರು ಬ್ಯಾಲೆಟ್ನಲ್ಲಿ ಇರಲಿಲ್ಲ ಎಂದು ಹೇಳುತ್ತಾರೆಂದು ನನಗೆ ಗೊತ್ತು. ಅವರು ಇರಲಿಲ್ಲ, ಆದರೆ ಈ ಚುನಾವಣೆಗಳಲ್ಲಿ ಪ್ರಚಾರ ಮಾಡಿದ ಪ್ರತಿಯೊಬ್ಬರು, ಅದು ನ್ಯೂಯಾರ್ಕ್, ನ್ಯೂಜೆರ್ಸಿ, ವರ್ಜೀನಿಯಾ ಆಗಿರಲಿ, ಅದು ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ನೀತಿಗಳು ಮತ್ತು ಅವರ ಅಧಿಕಾರಾವಧಿಯ ಬಗ್ಗೆಯೇ ಇತ್ತು. ಆದ್ದರಿಂದ ಈ ಹಂತದಲ್ಲಿ ದಾರಿ ಸರಿಪಡಿಸಿಕೊಳ್ಳಲು ರಿಪಬ್ಲಿಕನ್ ಪಕ್ಷಕ್ಕೆ ಮತ್ತು ವಿಶೇಷವಾಗಿ ಮಿಸ್ಟರ್ ಅವರಿಗೆ ನೀವು ಏನು ಸಲಹೆ ನೀಡುತ್ತೀರಿ? ಟ್ರಂಪ್ ಅವರು ಕೇಳಿದರೆ ಒಂದೆರಡು ವಿಷಯಗಳು ನಿಮಗೆ ಗೊತ್ತಾ. ಒಂದು, ಡೊನಾಲ್ಡ್ ಟ್ರಂಪ್ ತಮ್ಮ ಜೀವನದಲ್ಲಿ ಮತ್ತೆಂದೂ ದೈಹಿಕವಾಗಿ ಬ್ಯಾಲೆಟ್ನಲ್ಲಿ ಇರುವುದಿಲ್ಲ. ಆದರೆ ಅವರು 2026ರಲ್ಲಿ ಮತ್ತು ಮತ್ತೆ 2028ರಲ್ಲಿ ಬ್ಯಾಲೆಟ್ನಲ್ಲಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ಅವರತ್ತ ಬೆರಳು ತೋರಿಸುತ್ತಾರೆ ಮತ್ತು ಒಂದೋ ನಿಂದನಾತ್ಮಕ ಟೀಕೆಗಳನ್ನು ಮಾಡುತ್ತಾರೆ ಅಥವಾ ತಮ್ಮ ಪ್ರಚಾರಕ್ಕೆ ಸಹಾಯವಾಗುವ ರೀತಿಯಲ್ಲಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಅನೇಕ ವಿಧಗಳಲ್ಲಿ ಅವರು ಬರಾಕ್ ಒಬಾಮಾ ಅವರಂತೆಯೇ ಇದ್ದಾರೆ. ಬರಾಕ್ ಒಬಾಮಾ ಚುನಾವಣೆಗೆ ನಿಂತಿದ್ದಾಗ ಡೆಮಾಕ್ರಾಟ್ಸ್ಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದರು. ಆದರೆ ನಾನು ಜನರಿಗೆ ನೆನಪಿಸುತ್ತೇನೆ, ಬರಾಕ್ ಒಬಾಮಾ ಚುನಾವಣೆಗೆ ನಿಂತಿರದಿದ್ದಾಗ ಒಬಾಮಾ ಅಧ್ಯಕ್ಷತೆಯ ಅವಧಿಯಲ್ಲಿ ಡೆಮಾಕ್ರಾಟ್ಸ್ಗಳು ಸ್ಥಳೀಯ, ರಾಜ್ಯ ಮತ್ತು ಫೆಡರಲ್ ಅಧಿಕಾರ ವ್ಯಾಪ್ತಿಗಳಲ್ಲಿ 1900 ಸ್ಥಾನಗಳನ್ನು ಕಳೆದುಕೊಂಡರು. ಹೆಚ್ಚಾಗಿ ಅವರು ಚುನಾವಣೆಗೆ ನಿಂತಿರದಿದ್ದಾಗ. ಹಾಗಾದರೆ ಟ್ರಂಪ್ ಏನು ಮಾಡಬೇಕಾಗಿದೆ? ಸರಿ, ಮೊದಲನೇದಾಗಿ ನನ್ನ ಪ್ರಕಾರ ಬಿಗ್ ಬ್ಯೂಟಿಫುಲ್ ಬಿಲ್ನ ಪ್ರಯೋಜನಗಳು 2026ರ ಜನವರಿ ಮತ್ತು ಫೆಬ್ರವರಿಯಲ್ಲಿ ಪ್ರಾರಂಭವಾಗುತ್ತವೆ. ನನ್ನ ಪ್ರಕಾರ ಅದು ಸಹಾಯ ಮಾಡುತ್ತದೆ. ಎರಡನೇದಾಗಿ ನನ್ನ ಪ್ರಕಾರ ಸರ್ಕಾರವು ತೆರೆಯಬೇಕಾಗಿದೆ ಮತ್ತು ಡೆಮಾಕ್ರಾಟ್ಸ್ಗಳು ಸರ್ಕಾರವನ್ನು ಒತ್ತೆಯಾಲಾಗಿ ಇಟ್ಟುಕೊಳ್ಳುವುದನ್ನು ನಿಲ್ಲಿಸಿ ಕ್ಲೀನ್ ಕಂಟಿನ್ಯೂಯಿಂಗ್ ರೆಸಲ್ಯೂಷನ್ ಅನ್ನು ಅಂಗೀಕರಿಸಿದ ತಕ್ಷಣ, ಅಂದಹಾಗೆ ಜೋ ಬೈಡನ್ ಅಧ್ಯಕ್ಷರಾಗಿದ್ದಾಗ ಅವರು ಇದನ್ನು 13 ಬಾರಿ ಮಾಡಿದ್ದರು. ನನ್ನ ಪ್ರಕಾರ ಸರ್ಕಾರವು ತೆರೆಯುತ್ತದೆ. ಮತ್ತು ನಂತರ ನೋಡಿ, ರಿಪಬ್ಲಿಕನ್ನರು ಡೆಮಾಕ್ರಾಟ್ಗಳು ರಿಪಬ್ಲಿಕನ್ನರಿಗಿಂತ ಭಿನ್ನವಾದ ರೀತಿಯಲ್ಲಿ ಆರ್ಥಿಕತೆಯನ್ನು ನಿಭಾಯಿಸಲು ದಾರಿಗಳನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದಾರೆ. ರಿಪಬ್ಲಿಕನ್ನರು ಆರ್ಥಿಕತೆಯನ್ನು ಮುಂದಕ್ಕೆ ಕೊಂಡೊಯ್ಯುವ ದಾರಿಗಳನ್ನು ಹುಡುಕಬೇಕಾಗಿದೆ. ಮತ್ತು ನನ್ನ ಪ್ರಕಾರ ನಿಮಗೆ ಗೊತ್ತಾ, ಅದು ನಾವು ಜೋರಾನ್ ಮಮ್ದಾನಿ ಬಗ್ಗೆ ಮಾತನಾಡಲು ಹೆಚ್ಚು ಸಮಯವನ್ನು ವಿನಿಯೋಗಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಯಾಕೆಂದರೆ ನನ್ನ ಪ್ರಕಾರ ನ್ಯೂಯಾರ್ಕ್ನಲ್ಲಿನ ಸಮಾಜವಾದಿ ಪ್ರಯೋಗ, ಅವರು ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್, ಡೆಮಾಕ್ರೆಟ್ ಅಥವಾ ಇನ್ನೇನೇ ಆಗಿರಲಿ, ಅದನ್ನು ಪಕ್ಕಕ್ಕಿಟ್ಟು ಅಮೆರಿಕದ ಅತಿ ದೊಡ್ಡ ನಗರವು ಸಮಾಜವಾದವನ್ನು ಅಪ್ಪಿಕೊಳ್ಳುತ್ತದೆಯೇ ಮತ್ತು ಅದು ಕೆಲಸ ಮಾಡಬಹುದೇ ಎಂದು ನೋಡಲು ನಿಜವಾಗಿಯೂ ಆಸಕ್ತಿದಾಯಕವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಅದು ಕೆಲಸ ಮಾಡಿದರೆ ಬರ್ನಿ ಸ್ಯಾಂಡರ್ಸ್ and ಅಲೆಕ್ಸಾಂಡ್ರಿಯಾ ಒಕಾಸಿಯೋ-ಕಾರ್ಟೆಜ್ಗೆ ಇದಕ್ಕೆ ಭವಿಷ್ಯವಿದೆ ಎಂಬ ಒಂದು ಶಕ್ತಿಯುತ ಸಂದೇಶವನ್ನು ಕಳುಹಿಸುತ್ತದೆ. ಅದು ಕೆಲಸ ಮಾಡದಿದ್ದರೆ ಆಗ ಜಾರ್ಜ್ ವಿಲ್ ಹೇಳಿದ್ದು ನಮಗೆ ನೆನಪಾಗುತ್ತದೆ, ಪ್ರತಿ 20 ವರ್ಷಗಳಿಗೊಮ್ಮೆ ದೇಶಗಳು ಅದು ಯಾಕೆ ಕೆಲಸ ಮಾಡುವುದಿಲ್ಲ ಎಂದು ಅವರಿಗೆ ನೆನಪಿಸಲು ಸಮಾಜವಾದನ್ನು ಪ್ರಯತ್ನಿಸಬೇಕಾಗುತ್ತದೆ. ರಾಜಶ್ರೀ ಎಂದು ನೋಡಲು ನನಗೆ
ನಿಜವಾಗಿಯೂ ಕುತೂಹಲವಿದೆ. ಮಮ್ದಾನಿ ನ್ಯೂಯಾರ್ಕ್ನಲ್ಲಿ ಮಾಡುತ್ತಾರೆ. ನನಗೆ ಅನಿಸುತ್ತೆ ಅದು ಬಹಳ ಒಳ್ಳೆಯ ಅಂಶ ಎಂದು ನನಗನ್ನಿಸುತ್ತದೆ. ಯಾಕೆಂದರೆ ನೀವು ಹೇಳಿದ ಹಾಗೆ, ಅಂದರೆ ನ್ಯೂಯಾರ್ಕ್ ಆರ್ಥಿಕ ರಾಜಧಾನಿಯಾಗಿ ಅತಿ ದೊಡ್ಡ ನಗರವಾಗಿ ಮತ್ತು ಒಬ್ಬ ನಿಮಗೆ ಗೊತ್ತಲ್ಲ ಸಮಾಜವಾದಿ ಮೇಯರ್ ಅವರನ್ನು ಒಪ್ಪಿಕೊಳ್ಳುವುದು ಅದು ಹೇಗೆ ನಡೆಯುತ್ತದೆ ಎಂದು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ. ಮತ್ತು ಅದು ನನ್ನನ್ನು ಮತ್ತೆ ಮೇಯರ್ ಓವೆನ್ಸ್ ಅವರ ಬಳಿಗೆ ಕರೆತರುತ್ತದೆ. ಅದೆಂದರೆ ಒಂದು ರೀತಿಯಲ್ಲಿ ಇದು ಕೇವಲ ರಿಪಬ್ಲಿಕನರನ್ನು ದಿಗ್ಭ್ರಮೆಗೊಳಿಸಿಲ್ಲ, ಆದರೆ ಈ ಫಲಿತಾಂಶ ವಿಶೇಷವಾಗಿ ನ್ಯೂಯಾರ್ಕ್ ಸಿಟಿಯಲ್ಲಿ ಅದು ನಿಮ್ಮ ಪಕ್ಷದೊಳಗೆ ಡೆಮಾಕ್ರಾಟ್ಗಳೊಳಗೆ ಅಸಮಾಧಾನವನ್ನು ಸೃಷ್ಟಿಸಿಲ್ಲವೇ? ಮುಂದೆ ಏನನ್ನು ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ. ಯಾಕೆಂದರೆ ಇಂದು ನ್ಯೂಯಾರ್ಕ್ ಸಿಟಿಯಲ್ಲಿ ಕೆಲಸ ಮಾಡುವಂಥದ್ದು ಅಮೆರಿಕದ ಇತರ ಭಾಗಗಳಲ್ಲಿ ಖಂಡಿತವಾಗಿಯೂ ಕೆಲಸ ಮಾಡದಿರಬಹುದು, ವಿಶೇಷವಾಗಿ ನೀವು ಪಶ್ಚಿಮದ ಕಡೆಗೆ ಹೋದಂತೆ. ಹಾಗಾದರೆ ಇಂದು ಡೆಮಾಕ್ರೆಟಿಕ್ ಪಕ್ಷದೊಳಗೆ ನಿಜವಾದ ಸಂದಿಗ್ಧತೆ ಇದೆಯೇ? ಸೈದ್ಧಾಂತಿಕವಾಗಿ ಏನನ್ನು ಅಳವಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮಮ್ದಾನಿಯವರಂತೆ ಸಮಾಜವಾದಿಯಾಗಬೇಕೇ ಅಥವಾ ಹೆಚ್ಚು ಕೇಂದ್ರವಾದಿಯಾಗಬೇಕೇ? ನನಗೆ ಅನ್ಸುತ್ತೆ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಎದುರಾಗಲಿರುವ ನಿಜವಾದ ಸವಾಲು ಕೇಂದ್ರವಾದಿ ಡೆಮಾಕ್ರಾಟ್ಗಳು ಮತ್ತು ಡೆಮಾಕ್ರೆಟಿಕ್ ಸಮಾಜವಾದಿಗಳ ನಡುವಿನದ್ದಲ್ಲ. ಅದು ನಮ್ಮ ಯುವ ಜನರು ಮುಂದೆ ಸಾಗಲು ಮತ್ತು ಒಂದು ದನಿಯನ್ನು ಹೊಂದಲು ನಾವು ಹೇಗೆ ಅವಕಾಶ ನೀಡುತ್ತೇವೆ ಮತ್ತು ಹೊಸ ಆಲೋಚನೆಗಳನ್ನು ಹೊಂದಿರುವವರು ಮತ್ತು ಜನರು ಎಲ್ಲಿದ್ದಾರೋ ಅವರೊಂದಿಗೆ ಸಂಪರ್ಕ ಸಾಧಿಸುವ ಇಚ್ಛೆ ಇರುವವರೊಂದಿಗೆ ನಾವು ಹೇಗೆ ಮುಂದುವರಿಯುತ್ತೇವೆ ಎನ್ನುವುದು. ಮತ್ತು ಮೊನ್ನೆ ರಾತ್ರಿ ನಮ್ಗೆ ತೋರಿಸಿದ್ದು ಅದನ್ನೇ ಎಂದು ನನಗನ್ಸುತ್ತದೆ. ನಿಮ್ಗೆ ಗೊತ್ತಾ, ನೀವು ಮಾತಾಡ್ತೀರಿ ಮತ್ತೆ ನಾನು ವಸತಿ ವೆಚ್ಚಗಳು ಮತ್ತು ಇಂಧನ ಬಿಲ್ಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಲ್ಲಿ ಜಾರ್ಜಿಯಾದಲ್ಲಿ ನಮಗೆ ಸತತವಾಗಿ 5 ದರ ಏರಿಕೆಗಳಾಗಿವೆ. 5 ಮತ್ತು ಜನರು ಹೊರಗೆ ಹೋಗಿ ಮತ ಚಲಾಯಿಸಿದ್ದು ಅದಕ್ಕಾಗಿಯೇ. ನಿಮ್ಗೆ ಗೊತ್ತಾ, ನಮ್ಗೆ ಒಬ್ಬ ರಾಜ್ಯ ಪ್ರತಿನಿಧಿ ಈಗ ಇದ್ದಾರೆ. ಅವರು ಯಾರು ಡೆಮಾಕ್ರೆಟಿಕ್ ಸಮಾಜವಾದಿಯಾಗಿ ಆಯ್ಕೆಯಾಗಿ ಬಂದ್ರು ಮತ್ತು ಕಳವಳಗಳಿದ್ದವು, ಗುಸುಗುಸುಗಳಿದ್ದವು ಮತ್ತು ಎಲ್ಲವೂ ಸರಿಯಾಗಿದೆ. ಜಾರಾ ಮಮ್ದಾನಿ ಅವರು ಡೆಮಾಕ್ರೆಟಿಕ್ ಸಮಾಜವಾದಿಯಾಗಿರುವುದರ ಬಗ್ಗೆ ಹೊಂದಿರುವ ವಿಷಯ ಅದು ಒಂದು ಎಂದು ನನಗನ್ಸುವುದಿಲ್ಲ. ಅದು ಹೆಚ್ಚಾಗಿ ಮಾಂಸಕ್ಕೆ ಮೇವು, ಸರಿತಾನೆ? ಅದನ್ನು ರಿಪಬ್ಲಿಕನ್ಸ್ ಅವರಿಗೆ ಬೇಕಿದ್ದರೆ ರೆಡ್ ಮೀಟ್ ಮಾಡುತ್ತದೆ. ದಿನದ ಕೊನೆಯಲ್ಲಿ ಮಮ್ದಾನಿ ಅವರು ಏನ್ ಮಾತನಾಡಿದ್ದಾರೆ, ಜನರಿಗೆ ನಿಜವಾಗಿಯೂ ಯಾವುದು ತಟ್ಟಿತು ಅದು ವೇತನದ ಸ್ಥಗ. And we will have anyone to let the same time we have any way to do this and we have ಸ್ಥಗಿತತೆ, ವೇತನಗಳ ಸ್ಥಗಿತತೆ, ಇಂಧನ ಬಿಲ್ಗಳು ಹೆಚ್ಚುತ್ತಲೇ ಇವೆ, ವಸತಿ ವೆಚ್ಚ, ಬಾಡಿಗೆಯ ವೆಚ್ಚ, ಅವುಗಳು ವಿಷಯಗಳು. ಮತ್ತು ಅವುಗಳು ಯಾವುವು ಎಂದು ನಿಮಗೆ ತಿಳಿದಿದೆಯಾ? ನೀವು ಜನರಿಗೆ ಜೀವನವನ್ನು ಕೈಗೆಟುಕುವಂತೆ ಮಾಡುವ ಬಗ್ಗೆ ಮಾತನಾಡುತ್ತೀರಿ ಮತ್ತು ಜನರು ಇರುವುದು ಅಲ್ಲಿಯೇ ಮತ್ತು ಅದು ಪ್ರದೇಶಗಳನ್ನು ದಾಟುತ್ತದೆ, ಅದು ಜನಸಂಖ್ಯಾಶಾಸ್ತ್ರವನ್ನು ದಾಟುತ್ತದೆ, ಅದು ಪಕ್ಷದ ಲೇಬಲ್ಗಳನ್ನು ದಾಟುತ್ತದೆ ಮತ್ತು ನಿಜವಾದ ಗಮನವು ಇದರ ಮೇಲೆ ಇರಬೇಕಾಗಿದೆ. ಆದ್ದರಿಂದ ನಾವು ತಿಳಿದಿದೆಯಾ, ನೀತಿಯ ಮೇಲೆ ಸ್ಪರ್ಧಿಸುವುದು ಮತ್ತು ಕೆಲಸ ಮಾಡುವ ಸಂದೇಶಗಳ ಮೇಲೆ ಸ್ಪರ್ಧಿಸುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಈಗಿನ ಸವಾಲು, ನಿಜವಾದ ಸವಾಲು, ಜನರು ಅವನು ಸಮಾಜವಾದಿ ಅಥವಾ ಡೆಮಾಕ್ರೆಟಿಕ್ ಸಮಾಜವಾದಿ ಎಂದು ಎಲ್ಲಿ ಭಾವಿಸುತ್ತಾರೆ ಎಂಬುದರ ಬಗ್ಗೆ ಆಗಿರುವುದಿಲ್ಲ. ಅದು ನೀತಿಗಳ ಬಗ್ಗೆ ಮತ್ತು ಆ ನೀತಿಗಳು ಎಲ್ಲಿವೆ ಮತ್ತು ಜನರಿಗಾಗಿ ಕೆಲಸ ಮಾಡಲಿರುವ ನಿಜವಾದ ಸರ್ಕಾರವನ್ನು ಕಾರ್ಯರೂಪಕ್ಕೆ ತರುವುದರ ಬಗ್ಗೆ ಇರುತ್ತದೆ. ಜನರು ಅದಕ್ಕಾಗಿಯೇ ಮತ ಚಲಾಯಿಸಿದ್ದು. ಅವರ್ ಲೇಬಲ್ ಅಥವಾ ಅವರ್ ಏನ್ ಗೊತ್ತಲ್ಲ, ತನ್ನನ್ನು ತಾನು ಕರೆದುಕೊಳ್ಳುತ್ತಾನೆ. ಜನರು ನಿಜವಾಗಿಯೂ ನೀವು ಯಾವ ನೀತಿಗಳನ್ನು ತರಲಿದ್ದೀರಿ ಎಂಬುದರ ಮೇಲೆ ಗಮನ ಹರಿಸುತ್ತಿದ್ದಾರೆ. ನೀವು ಮೇಯರ್ ಆಗಿ ಅಥವಾ ಒಬ್ಬ ಗವರ್ನರ್ ಆಗಿ ಅಥವಾ ಒಬ್ಬ ಸಾರ್ವಜನಿಕ ಸೇವಾ ಆಯೋಗವಾಗಿ ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಲಿದ್ದೀರಾ? ಅದನ್ನು ಮಾಡಲು ನೀವು ಯಾವ ನೀತಿಯನ್ನು ಜಾರಿಗೆ ತರಲಿದ್ದೀರಿ? ಆದರೆ ಅದೂ ಸಹ ಅಲ್ಲವೇ ಜನರು ಬದುಕಲು ಹೆಚ್ಚು ಕೈಗೆಟುಕುವಂತೆ ಮತ್ತು ಅದೇ ಖಂಡಿತ. ಆದರೆ ಇವೆ ಎಂಬುದು ಕೂಡ ಒಂದು ಸತ್ಯವಲ್ಲವೇ? ಡೆಮಾಕ್ರೆಟಿಕ್ ಪಕ್ಷದ ಒಂದು ವಿಭಾಗಕ್ಕೆ ಅವರ ಬಗ್ಗೆ ಅಸಮಾಧಾನವಿದೆ ಎಂದು ಶ್ರೀ ಅವರ ಜೊತೆ ಮಮ್ದಾನಿ ಅವರ ಸಮಾಜವಾದಿ ಕಾರ್ಯಸೂಚಿ ಅದು ಗೊತ್ತಲ್ಲ, ಇಲ್ಲದಿದ್ದರೆ ಡೆಮಾಕ್ರೆಟ್ಗಳೊಂದಿಗೆ ಹೋಗುತ್ತಿದ್ದ ಹೆಚ್ಚು ಕೇಂದ್ರಪಂಥೀಯ ಮತದಾರರನ್ನು ದೂರ ಮಾಡಬಹುದು ಎಂದು ಅವರು ಭಾವಿಸುತ್ತಾರೆ. ಅವರು ಇವರನ್ನು ಎಂದು ನೋಡುತ್ತಾರೆ. ಅಂದರೆ ಒಂದು ಉತ್ತಮ ಗೊತ್ತಲ್ಲ ಲೇಬಲ್ ಇಲ್ಲದ ಕಾರಣ ಅವರಿಗೆ ಸಮಾಧಾನಕರವಾಗಿರುವುದಕ್ಕಿಂತ ಸ್ವಲ್ಪ ಹೆಚ್ಚು ಎಡಪಂಥೀಯ ಗೊತ್ತಲ್ಲ ಮತ್ತು ಅದು ರಿಪಬ್ಲಿಕನ್ ಪಕ್ಷಕ್ಕಿಂತ ಭಿನ್ನವಾಗಿಲ್ಲ ಅಲ್ಲ ಎಂದು ಕೂಡ ನಾನು ಹೇಳಲು ಬಯಸುತ್ತೇನೆ. ಅಂದ್ರೆ ಅವರಲ್ಲಿ ಅವ್ರದೇ ಆದ ಜನರಿದ್ದಾರೆ. ಅವರು ನಿಮ್ಗೆ ಗೊತ್ತಲ್ಲ ನೋಡುತ್ತಿದ್ದಾರೆ,
ತಮ್ಮನ್ನು ರೇಗನ್ ರಿಪಬ್ಲಿಕನ್ನರು ಎಂದು ಕರೆದುಕೊಳ್ಳುತ್ತಾರೆ ಮತ್ತು ಮಾಗಾ ರಿಪಬ್ಲಿಕನ್ನರು ಇದ್ದಾರೆ. ನಮ್ಮ ಅಮೆರಿಕನ್ ಸಮಾಜದಲ್ಲಿ ಅದು ಇದೆ ಮತ್ತು ಅದು ಬೇರೆ ಯಾವುದೇ ಪಕ್ಷಕ್ಕಿಂತ ಭಿನ್ನವಾಗಿಲ್ಲ. ಆದ್ರೆ ನೀವು ಇದರಲ್ಲಿನ ಪ್ರಮುಖ ಭಾಗ ಯಾವುದು ಎಂಬುದರ ಮೇಲೆ ನಿಜವಾಗಿಯೂ ಗಮನ ಹರಿಸಿದಾಗ ಇದು ಜನರು ಎಲ್ಲಿದ್ದಾರೋ ಅಲ್ಲಿಯೇ ಅವರನ್ನು ಭೇಟಿಯಾಗುವುದರ ಬಗ್ಗೆ, ಇದು ಜನರ ಸವಾಲುಗಳು ಮತ್ತು ಹೋರಾಟಗಳನ್ನು ಕೇಳಿಸಿಕೊಳ್ಳುವುದರ ಬಗ್ಗೆ. ಮತ್ತು ಹೌದು, ನ್ಯೂಯಾರ್ಕ್ ನಗರವು ಪ್ರಪಂಚದ ಶ್ರೇಷ್ಠ ನಗರಗಳಲ್ಲಿ ಒಂದಾಗಿದೆ. ನ್ಯೂಯಾರ್ಕ್ ನಗರವು ಇದನ್ನು ಸರಿಪಡಿಸಿಕೊಳ್ಳುತ್ತದೆ. ನ್ಯೂಯಾರ್ಕ್ ನಗರವು ತಮಗೆ ಯಾರು ಬೇಕು ಮತ್ತು ಏನು ಬೇಕು ಎಂಬುದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ ಮುಂದೆ ಬಂದು ಮಾತನಾಡುತ್ತಿರುವ ಯುವ ಜನತೆಯ ಸತ್ಯವನ್ನು ನಾನು ಕಡೆಗಣಿಸಲು ಬಯಸುವುದಿಲ್ಲ. ನಮ್ಮ ಮುಂದಿನ ಪೀಳಿಗೆಯು ಎದುರಿಸುತ್ತಿರುವ ಹೋರಾಟಗಳು ಕೇವಲ ಕೆಲಸದ ಸ್ಥಳದಲ್ಲಿ ಮತ್ತು ವಿದ್ಯಾರ್ಥಿ ಸಾಲದ ಹೊರೆಯಿಂದ ಮಾತ್ರವಲ್ಲ, ಮುನ್ನಡೆಸುವ ಪರಿಸ್ಥಿತಿಯಲ್ಲಿ ಇರಿಸಲ್ಪಟ್ಟಿರುವುದನ್ನು ಕೂಡ ಅಲ್ಲವೇ? ಮತ್ತು ಅವರು ಈಗ ಮುಂದೆ ಬರಗಲರು ಮತ್ತು ಅವರ ನಾಯಕತ್ವವು ಹಲವು ವಿಧಗಳಲ್ಲಿ ಅವರನ್ನು ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಅದು ನಾವು ಮಾತನಾಡಬೇಕಾದ ಒಂದು ಬಹಳ ದೊಡ್ಡ ನಿರೂಪಣೆ ಎಂದು ನಾನು ಇಪ್ಪೋಲು ಭಾವಿಸುತ್ತೇನೆ. ವಿಚ್ ಇಸ್ ಜನರು ಕೇಳಿ. ಜನರಿಗೆ ನಂಬಲು ಏನಾದರೂ ವಿಷಯವಿದ್ದಾಗ ಅವರು ಮತ ಹಾಕುತ್ತಾರೆ. ಜನರು ಮತ ಹಾಕ್ತಾರೆ ಯಾವಾಗ ಜನರು ಮತ್ತು ಚುನಾಯಿತ ಅಧಿಕಾರಿಗಳು ಅಥವಾ ಅಭ್ಯರ್ಥಿಗಳು ಅವರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ವಿಷಯಗಳ ಬಗ್ಗೆ ಮಾತನಾಡುವಾಗ ಅಲ್ವೇ? ಮತ್ತು ನಮ್ಗೆ ಅದು ಯಶಸ್ಸಿಗೆ ಒಂದು ಎಚ್ಚರಿಕೆಯ ಕರೆಯಾಗಬೇಕು. ರಿಪಬ್ಲಿಕನ್ನರಿಗೆ ಅವರು ಯಾಕೆ ಸೋತರು ಎನ್ನುವುದಕ್ಕೆ ಅದು ಒಂದು ಎಚ್ಚರಿಕೆಯ ಗಂಟೆಯಾಗಬೇಕು. ನಾನು ಅದನ್ನ ಮತ್ತೆ ಶ್ರೀ ಅವರ ಬಳಿ ತೆಗೆದುಕೊಂಡು ಹೋಗ್ತೀನಿ. ಕ್ಲಿಂಕ್ ಅವರೇ, ಈ ವಿಷಯದ ಬಗ್ಗೆ, ರಿಪಬ್ಲಿಕನ್ನರಿಗೆ ಎಚ್ಚರಿಕೆಯ ಗಂಟೆಯಾದ ವಿಷಯದ ಬಗ್ಗೆ, ಅಂದ್ರೆ ಪಕ್ಷದೊಳಗಿನ ತಂತ್ರಜ್ಞರು, ವಿಶೇಷವಾಗಿ ಇಲ್ಲಿ ಯುವಕರು, ನಿಮಗೆ ಗೊತ್ತಲ್ಲ, ಶ್ರೀ ಅವರಿಗೆ ಮತ ಚಲಾಯಿಸಲು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊರಬಂದರು ಎಂಬ ಅಂಶವನ್ನು ಇಂದು ನೋಡುತ್ತಿದ್ದಾರೆ ಎಂದು ನೀವು ಹೇಳುತ್ತೀರಾ ಮಮ್ದಾನಿ? ಮತ್ತು ಆದ್ದರಿಂದ ಅಲ್ಲಿ ಅವರು ಇದರಿಂದ ಕಲಿಯಬೇಕಾದ ಪಾಠಗಳಿವೆ ಮತ್ತು ನೀವು ಒಂದು ಕ್ಷಣ ಈ ಸತ್ಯದ ಬಗ್ಗೆ ಆಲೋಚಿಸಬೇಕೆಂದು ನಾನು ಬಯಸಿದ್ದೆ. ನಿಮಗೆ ಗೊತ್ತಲ್ಲ, ಶ್ರೀ ಮಮ್ದಾನಿ ಅವರು ಇಸ್ಲಾಮೋಫೋಬಿಕ್ ದಾಳಿಗಳ ಒಂದು ರೀತಿಯ ಪ್ರವಾಹವನ್ನು, ಅವರ ಬಗ್ಗೆ ಅವರು ಯಾವುದಕ್ಕಾಗಿ ನಿಂತಿದ್ದರೋ ಅದರ ಬಗ್ಗೆ ಬಹಳಷ್ಟು ತಪ್ಪು ಮಾಹಿತಿಯನ್ನು ಎದುರಿಸಿದರು ಮತ್ತು ಈ ಬದಲಿಗೆ ನ್ಯೂಯಾರ್ಕ್ ವಿಸಿಟಿ ಅವರಿಗೆ ಅಗಾಧವಾಗಿ ಮತ ಹಾಕಿತು. ಈ ಬಗ್ಗೆ ವಿಶೇಷವಾಗಿ ಮಾಗಾ ರಿಪಬ್ಲಿಕನರಿಗೆ ನಿಮಗೆ ಗೊತ್ತಲ್ಲ, ಎಲ್ಲಾದರೂ ಒಂದು ಪಾಠವಿದೆಯೇ? ಸೊ ನೀವು ಒಂದಕ್ಕೊಂದು ಯಾವುದೇ ಸಂಬಂಧವಿಲ್ಲದ ಎರಡು ವಿಷಯಗಳನ್ನು ಬೆರೆಸುತ್ತಿದ್ದೀರಿ. ಆದ್ದರಿಂದ ನಾವು ಬಹಳ ಸ್ಪಷ್ಟವಾಗಿರೋಣ. ರಿಪಬ್ಲಿಕನರ್ ನ್ಯೂಯಾರ್ಕ್ ನಗರದಲ್ಲಿ ನೋಂದಾಯಿತ ಮತದಾರರಲ್ಲಿ 8% ರಷ್ಟಿದ್ದಾರೆ. ಆದ್ದರಿಂದ ಇದು ಒಂದು ಆಳವಾದ ನೀಲಿ ನಗರ. ಕರ್ಟಿಸ್ ಲೀವಾ ಇದ್ರು, ಅವರು ರಿಪಬ್ಲಿಕನ್ ಅಭ್ಯರ್ಥಿಯಾಗಿ ಸುಮಾರು 3ನೇ ಬಾರಿಗೆ ಸ್ಪರ್ಧಿಸಿದ್ರು. ಆದರೆ ನಿಜವಾದ ಸ್ಪರ್ಧೆ ಮಮ್ದಾನಿ ಮತ್ತು ಆಂಡ್ರೂ ಕ್ವೋಮೋ ನಡುವೆ ಇತ್ತು. ಒಬ್ಬ 68. One of worst business a 9% chance of Opekai Oragada governor who ಜನರನ್ನು ಸಜ್ಜುಗೊಳಿಸದ ಬಹಳ ನೀರಸವಾದ ಪ್ರಚಾರವನ್ನು ನಡೆಸಿದರು. ಹಾಗಾಗಿ ಅದನ್ನ ಯೋಚಿಸಿದರೆ ಸರಿ ಒಂದು ಅನುಮೋದನೆಯೇ ಮುಖ್ಯವಾಗುವುದಾದರೆ, ನಾನು ಒಬ್ಬ ಒಳ್ಳೆಯ ಡೆಮಾಕ್ರೆಟಿಕ್ ಸಮಾಜವಾದಿಗಿಂತ ಒಬ್ಬ ಕೆಟ್ಟ ಡೆಮಾಕ್ರೆಟ್ ಅನ್ನು ತೆಗೆದುಕೊಳ್ಳುತ್ತೇನೆ. ಸರಿ, ನಿಜ. ನಂಗನ್ಸುವುದಿಲ್ಲ ಅದು ಒಂದು ಅನುಮೋದನೆ ಎಂದು ಕ್ವೋಮೋ ಅವರು ನಂಬಿರಲಿಲ್ಲ. ಆದರೆ ನ್ಯೂಯಾರ್ಕ್ ನಗರದ ಯುವಕರು ರಾಷ್ಟ್ರವ್ಯಾಪಿ ಯುವಕರನ್ನು ಪ್ರತಿಬಿಂಬಿಸುತ್ತಾರೆ ಎಂದು ಹೇಳುವುದು ಅದು ಈ ಮಧ್ಯಂತರ ಚುನಾವಣೆಯ ಸಮಸ್ಯೆಯಾಗಿದೆ. ಅಥವಾ ಈ ಆಫ್ ಸೈಕಲ್ 2020 ನಿಮಗೆ ಗೊತ್ತಲ್ಲ, ಬೆಸ್ ವರ್ಷದ ಚುನಾವಣೆಗಳು ಮುಂದಿನ ಚಕ್ರ ಏನಾಗಿರಲಿದೆ ಎಂಬುದಕ್ಕೆ ಅವು ಉತ್ತಮ ಭವಿಷ್ಯ ಸೂಚಕ ಮಾದರಿಯಲ್ಲ. ನಾನು ನಿಮಗೆ ಒಂದು ನೈಜ ಪ್ರಪಂಚದ ಉದಾಹರಣೆ ಕೊಡುತ್ತೇನೆ. 2023ರಲ್ಲಿ ಕೆಂಟುಕಿಯಲ್ಲಿ ಒಬ್ಬ ಡೆಮಾಕ್ರಾಟಿಕ್ ಗವರ್ನರ್ ಗೆದ್ದರು. ಅದು ಒಂದು ಡೀಪ್ ಬ್ಲೂ ಅಥವಾ ಡೀಪ್ ರೆಡ್ ರಾಜ್ಯ. ಮತ್ತು ಡೆಮಾಕ್ರೆಟರು ವರ್ಜೀನಿಯಾ ರಾಜ್ಯದಲ್ಲಿ ಸ್ಪರ್ಧೆಗಳನ್ನು ಗೆದ್ದರು. ಮತ್ತು ಎಲ್ಲರೂ ಊಹಿಸಿದರು ಅದು 2024ರ ಚುನಾವಣೆಗಳಿಗೆ ಹೋಗುವಾಗ ಡೆಮಾಕ್ರೆಟರಿಗೆ ತುಂಬಾ ಒಳ್ಳೆಯ ಮುನ್ಸೂಚನೆ ನೀಡುತ್ತದೆ ಎಂದು. 2024ರ ಚುನಾವಣೆಗಳಲ್ಲಿ ಏನಾಯಿತು ಎಂದು ನಮಗೆ ಗೊತ್ತು. ಡೆಮಾಕ್ರಾಟರು ಕೌಚಿ ಹೋದರು, ಕೆಂಟಕಿಯು ರೆಡ್ ಆಗಿಯೇ ಉಳಿಯಿತು ಮತ್ತು ವರ್ಜೀನಿಯಾ ಅದು ಅಂತಿಮವಾಗಿ ಕಮಲಾ ಹ್ಯಾರಿಸ್ ಅವರೊಂದಿಗೆ ಉಳಿದುಕೊಂಡರು. ಮತ್ತು 6 ಪಾಯಿಂಟ್ಗಳಿಂದ ಅದು ನಾವು ಮಂಗಳವಾರ ಅಬಿಗೇಲ್ ಸ್ಪಾನ್ಬರ್ದರ್ ಅವರ ವಿಷಯದಲ್ಲಿ ನೋಡಿದಂತಹ ಭರ್ಜರಿ ಜಯವಾಗಿರಲಿಲ್ಲ. ಈ ಎಲ್ಲದರಲ್ಲೂ ನನ್ನ ವಿಷಯವೇನೆಂದರೆ, ನ್ಯೂಯಾರ್ಕ್ ನಗರ ಮತ್ತು ನ್ಯೂಯಾರ್ಕ್ ನಗರದ ಯುವ ಮತದಾರರು
ಅವರು ಯುನೈಟೆಡ್ ಸ್ಟೇಟ್ಸ್ನ ಉಳಿದ ಜನಸಂಖ್ಯೆಗಿಂತ ಗಮನಾರ್ಹವಾಗಿ ಭಿನ್ನರಾಗಿದ್ದಾರೆ. ಅವರು 34 ವರ್ಷ ವಯಸ್ಸಿನ ಟಿಕ್ಟಾಕ್ನಲ್ಲಿ ಸಕ್ರಿಯರಾಗಿದ್ದ ಮತ್ತು ಅವರೊಂದಿಗೆ ಮಾತನಾಡಿದ ವ್ಯಕ್ತಿಗೆ ಅಗಾಧವಾಗಿ ಮತ ಹಾಕಿದರು. ಮೇಯರ್ ಅವರ ಮಾತುಗಳನ್ನು ಬಳಸುವುದಾದರೆ ಮತ್ತು ನಾನು ಅವರೊಂದಿಗೆ 100% ಒಪ್ಪುತ್ತೇನೆ. ಅವರು ಇದ್ದಲ್ಲಿಗೆ ಹೋಗಿ ಅವರಿಗೆ ಸಂಬಂಧಿಸಿದ ಭಾಷೆಯಲ್ಲಿ ಮಾತನಾಡಿದರು. ಸವಾಲು ಏನೆಂದರೆ 2026ರತ್ತ ಸಾಗುವಾಗ ಯಾವ ಪಕ್ಷವು ಅದನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಎಂಬುದು. ಮತ್ತು ಇದೀಗ ನನ್ನ ಪ್ರಕಾರ ಅದು ಇನ್ನೂ ಸಂಪೂರ್ಣವಾಗಿ ಮುಕ್ತವಾಗಿದೆ ಮತ್ತು ಅದು ಯಾರು ಬೇಕಾದರೂ ಪಡೆದುಕೊಳ್ಳಬಹುದು. ರಿಪಬ್ಲಿಕನರ್, ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ 2024ರಲ್ಲಿ ಇದನ್ನು ಬಹಳ ಚೆನ್ನಾಗಿ ಮಾಡಿದರು. ಹೆಚ್ಚಾಗಿ ಡೆಮಾಕ್ರೆಟಿಕ್ ಪಕ್ಷದಿಂದ ತಾವು ಹಕ್ಕಿನಿಂದ ವಂಚಿತರಾಗಿದ್ದೇವೆ ಎಂದು ಭಾವಿಸಿದ ಯುವಕರೊಂದಿಗೆ ಮಾತನಾಡಿದರು. ಆ ಪಕ್ಷವು ಅವರಿಗೆ ನೀವೇ ಸಮಸ್ಯೆ ಎಂದು ಹೇಳಿತ್ತು. ಮತ್ತು ಇದೀಗ ಕನಿಷ್ಠ ನ್ಯೂಯಾರ್ಕ್ ನಗರದಲ್ಲಿ ಅವರು ಅಲ್ಲಿನ ಯುವ ಮತದಾರರು ಜೋರಾನ್ ಮಮ್ದಾನಿಯನ್ನು ಇಷ್ಟಪಟ್ಟರು ಎಂದು ತೋರುತ್ತದೆ. ಮತ್ತು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಅವರಿಗೆ ಉಚಿತ ವಸ್ತುಗಳು ಬೇಕಾಗಿದ್ದವು. ನೀವು ಹೇಗೆ ತಾನೇ ಬೇಡ ಎನ್ನಲು ಸಾಧ್ಯ? ಅಂದ್ರೆ ನ್ಯೂಯಾರ್ಕ್ ಅವರು 2 ಶತಮಾನಗಳ ಹಿಂದೆ ನೋಡಿದರೆ ನ್ಯೂಯಾರ್ಕ್ ಯಾವಾಗಲೂ ದುಬಾರಿ ಆಗಿದೆ. ಅದು ಎಂದಿಗೂ ಅಗ್ಗದ ನಗರವಾಗಿಲ್ಲ. ಆದರೆ ನ್ಯೂಯಾರ್ಕ್ ನಗರದಲ್ಲಿ ಮಕ್ಕಳ ಆರೈಕೆಗೆ ವರ್ಷಕ್ಕೆ $26,000 ಖರ್ಚಾಗುತ್ತದೆ. ಅಂದ ಹಾಗೆ ನ್ಯೂಯಾರ್ಕ್ನ ಆಲ್ಬನಿಯಲ್ಲಿ ಇದ್ದ ಜೋಹ್ರಾನ್ ಮಮ್ದಾನಿ ಅವರು ರಾಜ್ಯ ಪ್ರತಿನಿಧಿಯಾಗಿದ್ದರು. ಅವರಿಗೆ ತಿಳಿದಿದೆ ನ್ಯೂಯಾರ್ಕ್ ನಗರದಲ್ಲಿ ತಾನು ಜನರ ಮೇಲೆ ಆದಾಯ ತೆರಿಗೆಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಎಂದು. ಅವರು ನಿಗಮಗಳ ಮೇಲೆ ತೆರಿಗೆಗಳನ್ನು ಹೆಚ್ಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವರಿಗೆ ನ್ಯೂಯಾರ್ಕ್ನ ಗವರ್ನರ್ ಆದ ಕ್ಯಾಥಿ ವೊಚುಲ್ ಸಹಕರಿಸುವ ಅಗತ್ಯವಿದೆ. ಅವರಿಗೆ ಫೆಡರಲ್ ಸರ್ಕಾರದ ಸಹಾಯದ ಅಗತ್ಯವಿದೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ನ್ಯೂಯಾರ್ಕ್ಗೆ ಕನಿಷ್ಠ ಪ್ರಮಾಣವನ್ನು ಒದಗಿಸುವುದಾಗಿ ಹೇಳಿದರು. ಹಾಗಾಗಿ ಶ್ರೀಮಾನ್ ಅವರಿಗಿರುವ ಸವಾಲು, ಮಮ್ದಾನಿ ಎದುರಿಸಲಿರುವುದು ಏನೆಂದರೆ ಪ್ರಚಾರ ಮಾಡುವ ಮಮ್ದಾನಿ ಮತ್ತು ಆಡಳಿತ ನಡೆಸುವ ಮಮ್ದಾನಿ. ಆದರೆ ಅದು ಎಲ್ಲೆಡೆಯ ರಾಜಕಾರಣಿಗಳಿಗೂ ನಿಜ. ನನ್ನ ಪ್ರಕಾರ ಒಂದು ಪ್ರಚಾರದಲ್ಲಿ ಏನಾಗುತ್ತದೆಯೋ ಮತ್ತು ನೀವು ನಿಜವಾಗಿಯೂ ಆಡಳಿತ ನಡೆಸಬೇಕಾದಾಗ ಅದೇ ನಿಜವಾದ ಸವಾಲು. ಮತ್ತು ನೀವು ಹೇಳಿದ್ದು ಸರಿ ಅಂತ ನನಗನಿಸುತ್ತದೆ. ನಿಜವಾದ ಸವಾಲು ಈಗಲೇ ಶುರುವಾಗುತ್ತದೆ. ನಾನು ಈ ವಿಷಯದ ಬಗ್ಗೆ ಕೊನೆಯ ಮಾತನ್ನು ಮೇಯರ್ ಎವನ್ಸ್ ಅವರಿಗೆ ನೀಡುತ್ತೇನೆ. ಇದು ನ್ಯೂಯಾರ್ಕ್ನಲ್ಲಿರುವ ಯುವಕರು ಉಚಿತ ವಸ್ತುಗಳನ್ನು ಬಯಸುವುದರ ಬಗ್ಗೆ ಮಾತ್ರವೇ? ಆದರೆ ಹೆಚ್ಚು ಗಂಭೀರವಾಗಿ ಹೇಳುವುದಾದರೆ ಶ್ರೀಮಾನ್ ಕ್ಲಿಂಕ್ ಅವರ ಮಾತಿನಲ್ಲಿ ಒಂದು ಅಂಶವಿದೆ. ಅದೇಂದ್ರೆ ಮಧ್ಯಂತರ ಚುನಾವಣೆಗಳಿಗೆ ಇನ್ನೂ 1 ವರ್ಷ ಬಾಕಿ ಇದೆ ಮತ್ತು ಬಹಳಷ್ಟು ಬದಲಾಗಬಹುದು. ರಾಜಕೀಯದಲ್ಲಿ 1 ವಾರವೇ ದೀರ್ಘಕಾಲ, 1 ವರ್ಷವೆಂದರೆ 1 ಯುಗ ಎಂದು ಹೇಳುತ್ತಾರೆ. ಅದು ಸರಿ. ಅಂದ್ರೆ ಸುದ್ದಿ ಚಕ್ರಗಳು ತಿರುಗುತ್ತಲೇ ಇರುತ್ತವೆ. ಆದರೆ ಈ ದೇಶದಲ್ಲಿನ ಜನರ ಸವಾಲುಗಳು ನಿರಂತರವಾಗಿ ಉಳಿದಿವೆ ಅಲ್ವಾ? ಮತ್ತು ಅವರು ಜನರಿಗಿರುವ ಅಗತ್ಯಗಳು, ನಾನು ಹೇಳಿದಂತೆ ಪ್ರತಿದಿನ ಎದ್ದು ದುಡಿಯುವ ಶ್ರಮಜೀವಿಗಳು, ಅವರು ಇನ್ನೂ ಈ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಹಾಗಾಗಿ ಈ ಸ್ಪರ್ಧೆ ಅಥವಾ ಈ ಚುನಾವಣೆಯ ರಾತ್ರಿ ಕೇವಲ ಮಮ್ದಾನಿಗೆ ಸೀಮಿತವಾಗಿದ್ದರೆ ನನ್ನ ಪ್ರಕಾರ ರಿಪಬ್ಲಿಕನರ ಮಾತಿನಲ್ಲಿ ಈ ಬಗ್ಗೆ ಹೆಚ್ಚು ಉರುಳಿರುತ್ತಿತ್ತು. ಆದರೆ ಅದು ಹಾಗೆ ಇರಲಿಲ್ಲ. ಮತ್ತೆ ನಾವು ಜಾರ್ಜಿಯಾದಲ್ಲಿ ಪ್ರಾಪ್ 50ಯಲ್ಲಿ ಏನಾಯಿತು ಎಂದು ನೋಡಿದೆವು. ನಾವು ಪೂರ್ವ ಕರಾವಳಿಯಲ್ಲಿ ನ್ಯೂಯಾರ್ಕ್ನಿಂದ ನ್ಯೂಜರ್ಸಿಗೆ, ವಾಷಿಂಗ್ಟನ್ಗೆ ಅಂದ್ರೆ ವರ್ಜೀನಿಯಾಕ್ಕೆ, ಜಾರ್ಜಿಯಾ ರಾಜ್ಯದವರೆಗೆ ಏನಾಯಿತು ಎಂದು ನೋಡಿದೆವು. ಜನರು ತಮ್ಮ ಮಾತನ್ನು ಹೇಳಿದ್ದಾರೆ ಅಲ್ವಾ? ಇದು ನಮಗೆ ಈಗ ಬದಲಾಯಿಸಲು ಮತ್ತು ಈ ನೀತಿಗಳನ್ನು ನಿಜವಾಗಿಯೂ ಆಳವಾಗಿ ಪರಿಶೀಲಿಸಲು ಮತ್ತು ಖಚಿತಪಡಿಸಿಕೊಳ್ಳಲು ಒಂದು ಅವಕಾಶ. ಒಂದು ವೇಳೆ ರಿಪಬ್ಲಿಕನ್ನರು ಶ್ರೀಮಂತರ ಮತ್ತು ಬೆಣ್ಯರ ಮತ್ತು ಕೇವಲ ಕೆಲವರ ಪಕ್ಷವಾಗಿ ಮುಂದುವರಿಯಲು ಮತ್ತು ಸಾಮಾನ್ಯ ಜನರ ಕರೆಗಳನ್ನು ಮತ್ತು ಹೋರಾಟಗಳನ್ನು ನಿರ್ಲಕ್ಷಿಸಿದರೆ ಡೆಮಾಕ್ರಟರು ಯಶಸ್ಸನ್ನು ಕಾಣುವುದನ್ನು ಮುಂದುವರಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನಾನು ಬಯಸುವುದು ಇಲ್ಲಿರುವ ಪ್ರತಿಯೊಬ್ಬ ಅಮೆರಿಕನರಿಗೆ ಯಾವುದು ಅತ್ಯುತ್ತಮವೋ ಅದು. ಒಬ್ಬ ಮೇಯರ್ ಆಗಿ ನನ್ನ ಜವಾಬ್ದಾರಿ, ನಾನು ತಾಂತ್ರಿಕವಾಗಿ ಪಕ್ಷಾತೀತ ಪಾತ್ರದಲ್ಲಿ ಸೇವೆ ಸಲ್ಲಿಸ್ತೇನೆ ಅಲ್ವಾ? ನನ್ನ ಕೆಲಸವೆಂದ್ರೆ ಎದ್ದು ನನ್ನ ನಗರದಲ್ಲಿ ವಾಸಿಸುವ ಎಲ್ಲ 80,000 ಜನರಿಗಾಗಿ ನನ್ನಿಂದಾದ ಅತ್ಯುತ್ತಮವಾದದ್ದನ್ನು ಮಾಡುವುದು. ಮತ್ತು ನಾನು ಎಲ್ಲೆಡೆ ಕೇಳುತ್ತಿರುವುದೇನೆಂದ್ರೆ ಈ ದೇಶದಲ್ಲಿನ ಜೀವನ ವೆಚ್ಚವು ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಕೈಗೆಟುಕುವ ದರದ ಬಗ್ಗೆ ಮಾತನಾಡುವ ಮತ್ತು ಜನರು ಎಲ್ಲಿದ್ದಾರೋ ಅವರೊಂದಿಗೆ ಮಾತನಾಡುವ ಮತ್ತು ಪ್ರಚಾರದ ಸಮಯದಲ್ಲಿ ಆ ಜನರನ್ನು ಭೇಟಿಯಾಗಲು ಹೋಗುವ, ನಂತರ ಅಂತಿಮವಾಗಿ ಅದೇ ಸಂದೇಶದೊಂದಿಗೆ ಆಡಳಿತ ನಡೆಸುವ
ಯಾವುದೇ ಚುನಾಯಿತ ಅಧಿಕಾರಿ ಅಥವಾ ಯಾವುದೇ ಅಭ್ಯರ್ಥಿ ನಾವು ಯಶಸ್ವಿಯಾಗುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ದೇಶದಲ್ಲಿ ಜನರು ಯಶಸ್ವಿಯಾಗಲು ನಮಗೆ ಬೇಕಾಗಿರುವುದು ಅದೇ. ಸರಿ, ನಿಮ್ಮಿಬ್ಬರೊಂದಿಗೆ ಈ ಚುನಾವಣಾ ಫಲಿತಾಂಶಗಳನ್ನು ವಿಶ್ಲೇಷಿಸುವುದು ಬಹಳ ಸ್ವಾರಸ್ಯಕರವಾಗಿತ್ತು. ಮೇಯರ್ ಓವೆನ್ಸ್, ಮ್ಯಾಟ್ ಕ್ಲಿಂಕ್ ಇಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಮತ್ತು ನಮಗೆ ಕೆಲವು ದೃಷ್ಟಿಕೋನಗಳನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನಾವು ಮಧ್ಯಂತರ ಚುನಾವಣೆಗಳತ್ತ ಸಾಗುತ್ತಿರುವಾಗ ಇದು ಬಹಳ ಸ್ವಾರಸ್ಯಕರ ವರ್ಷವಾಗಲಿದೆ ಎಂದು ಕಾಣುತ್ತಿದೆ. ಮುಂದಿನ ವರ್ಷ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ತುಂಬಾ ಧನ್ಯವಾದಗಳು. ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಧನ್ಯವಾದಗಳು. ನೀವು ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ಕೃತಜ್ಞತೆಗಳು. ಈ ವಾರದ ಕಾರ್ಯಕ್ರಮದಲ್ಲಿ ಇಷ್ಟೇ. ಮುಂದಿನ ವಾರ ಇನ್ನೂ ಹೆಚ್ಚಿನದರೊಂದಿಗೆ ನಾವು ಹಿಂತಿರುಗುತ್ತೇವೆ. ಆಗ ತಪ್ಪದೆ ನಮ್ಮೊಂದಿಗೆ ಸೇರಿಕೊಳ್ಳಿ. ನಾವು ಟ್ರಂಪ್ ಅವರನ್ನು ನಿಲ್ಲಿಸುವುದು ಹೀಗೆ ಮಾತ್ರವಲ್ಲ, ಮುಂದೆ ಬರುವವರನ್ನು ನಿಲ್ಲಿಸುವುದು ಹೀಗೆಯೇ. ಹಾಗಾಗಿ ಡೊನಾಲ್ಡ್ ಟ್ರಂಪ್, ನೀವು ನೋಡುತ್ತಿದ್ದೀರಿ ಅಂತ ನನಗೆ ಗೊತ್ತು. ನಿಮಗಾಗಿ ನನ್ನ ಬಳಿ 4 ಪದಗಳಿವೆ. ವ್ಯಾಲ್ಯೂಮ್ ಅನ್ನು ಹೆಚ್ಚಿಸಿ,